ಅನ್ವೀಕ್ಷಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ನಿನ್ನೆ ಪ್ರೀತಿಸುವ ಎಂದು ಕಥೆ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಆ ದಿನ ಬೆಳಗ್ಗೆಯಷ್ಟೇ ವಿದೇಶದಿಂದ ಸ್ವದೇಶಕ್ಕೆ ಬಂದಿಳಿದ ವ್ಯಕ್ತಿ ಮೊದಲು ಹೋಗಿದ್ದೇ ಮೈಥಿಲಿಯ ಮನೆಗಾಗಿತ್ತು. ಮೈಥಿಲಿಯ ಮನೆಗೆ ಹೋದವರು ಅಲ್ಲಿ ಅವಳ ತಂದೆ ಶ್ರೀನಿವಾಸ್ ಪಂಡಿತರ ಜೊತೆ ಗುಟ್ಟಾಗಿ ತನ್ನ ಕಾರ್ಯವನ್ನು ಮಾತನಾಡಿ ಮುಗಿಸಿಕೊಂಡು ನಂತರ ತನ್ನ ಗುಟ್ಟಾದ ಜಾಗಕ್ಕೆ ಹೋಗಿದ್ರು. ಅಲ್ಲಿಂದ ನೇರವಾಗಿ ಫ್ರೆಶ್ ಅಪ್ ಆಗಿ ನಂತರ ಬಂದಿದ್ದು ಈಗ ಶ್ರೀರಕ್ಷಾ ವಿದ್ಯಾಸಂಸ್ಥೆ ಎದುರಿಗೆ ಆಗಿತ್ತು. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಈಗ ಕಾರಿನಿಂದ ಕೆಳಗಿಳಿದು ಕಪ್ಪು ಬಟ್ಟೆ ಧರಿಸಿ ಬಂದ ಆ ವ್ಯಕ್ತಿ ಬಂದು ನಿಂತಿದ್ದು ಜಗನ್ನಾಥ್ ಅವರ ಬಳಿ. ಮೈಥಿಲಿ ಎಲ್ಲಮ್ಮ ಕಳೆದು ಹೋಗಿದ್ಯಾ? ನೋಡು, ನಮ್ಮ ಗೆಸ್ಟ್ ಬಂದಿದ್ದಾರೆ. ನಿನ್ನ ಕೈಯಲ್ಲಿರೋ ಆ ಹೂವಿನ ಬೊಕ್ಕೆಯನ್ನು ಅವರಿಗೆ ಕೊಟ್ಟು ಸ್ವಾಗತ ಮಾಡಮ್ಮ ಎಂಬ ಪ್ರಿನ್ಸಿಪಾಲರ ಮಾತಿಗೆ ಮೈಥಿಲಿ ಎಚ್ಚೆತ್ತಳು. ಕಾರಿನಿಂದ ಇಳಿದ ಆ ವ್ಯಕ್ತಿಯನ್ನು ನೋಡುತ್ತಲೇ ಅವಳಿಗೆ ಗಾಬರಿಯಾಗಿತ್ತು. ಕಪ್ಪು ಕನ್ನಡಕ ಧರಿಸಿದ್ದರೂ ಸಹ ಬೆಳಗ್ಗೆ ತಾನು ನೋಡಿದ ಮುಖದ ಗುರುತು ಸರಿಯಾಗಿ ಸಿಕ್ಕಿತ್ತು ಅವಳಿಗೆ. ಅಯ್ಯೋ ಕೃಷ್ಣ, ಇದೇನಿದು? ಬೆಳಗ್ಗೆಯಿಂದ ಈ ಟಾಪ್ ಮ್ಯಾನ್ ಅನ್ನೋ ಕ್ಯಾರೆಕ್ಟರ್ ಸುತ್ತಿ ಬಳಸಿ ನನ್ನ ಹಿಂದೆ ಬರ್ತಾ ಇದೆಯಲ್ಲ. ಆಗಲೇ ಇನ್ಯಾರನ್ನು ನೋಡಿ ಇವರು ಅಂದ್ಕೊಂಡೆ. ಈಗ ನೋಡಿದರೆ ನಿಜವಾಗ್ಲೂ ಅದೇ ಮನುಷ್ಯ ಇಲ್ಲಿ ಬಂದಿದ್ದಾನೆ. ಇವನೇನಾ ಇಲ್ಲಿನ ಮುಖ್ಯಸ್ಥ? ಅಂದರೆ ಮುಗೀತು ನನ್ನ ಕತೆ. ನನಗೆ ಇಲ್ಲಿಂದ ಗೇಟ್ ಪಾಸ್ ಕೊಡೋದಂತೂ ಗ್ಯಾರಂಟಿ ಇವನು ಎಂದು ಮೈಥಿಲಿ ತನ್ನಲ್ಲೇ ಯೋಚಿಸುತ್ತಾ ನಿಂತಿದ್ದವಳು ಜಗನ್ನಾಥ್ ಅವರ ಮಾತಿಗೆ ವಾಸ್ತವಕ್ಕೆ ಬಂದಳು. ಒಮ್ಮೆ ಕನಸಲ್ಲಿ ಬೆಚ್ಚಿ ಬಿದ್ದವರ ಹಾಗೆ ವಾಸ್ತವಕ್ಕೆ ಬಂದ ಮೈಥಿಲಿ ವೆಲ್ಕಮ್ ಸರ್, ವೆಲ್ಕಮ್ ಟು ಅವರ್ ಇನ್ಸ್ಟಿಟ್ಯೂಟ್ ಎಂದು ತನ್ನ ಕೈಯಲ್ಲಿರುವ ಬೊಕ್ಕೆಯನ್ನು ಆ ವ್ಯಕ್ತಿಗೆ ನೀಡುವಷ್ಟರಲ್ಲಿ ಅವಳ ಗಂಟಲ ಪಸೆ ಒಣಗಿ ಹೋಗಿತ್ತು. ಮೈಥಿಲಿ ಕಡೆಯಿಂದ ಬೊಕ್ಕೆಯನ್ನು ಪಡೆದುಕೊಂಡ ಆ ವ್ಯಕ್ತಿ ಸೌಜನ್ಯಕ್ಕೂ ಕೂಡ ಒಂದು ಥ್ಯಾಂಕ್ಸ್ ಸಹ ಹೇಳದೆ ಹಾಗೆ ಒಂದೆರಡು ಕ್ಷಣ ಅವಳನ್ನೇ ನೋಡ್ತಾ ನಿಂತು ಬಿಟ್ಟಿದ್ರು. ಕಪ್ಪು ಕನ್ನಡಕದ ಹಿಂದಿನ ಕಣ್ಣುಗಳು ಏನನ್ನೋ ಮಾತನಾಡಿಕೊಂಡು ನಕ್ಕಿದ್ದವು. ಆ ವ್ಯಕ್ತಿಯ ತುಟಿಯಂಚಲ್ಲಿ ಒಂದು ವ್ಯಂಗ್ಯದ ನಗು ಕಂಡಿತ್ತು ಮೈಥಿಲಿಗೆ. ಅವಳು ತನ್ನನ್ನು ನೋಡಿದ್ದನ್ನು ಗುರುತಿಸಿದ ಆ ವ್ಯಕ್ತಿ ಕೂಡಲೇ ಮುಖದ ತುಂಬ ಗಂಭೀರತೆಯ ಚಾದರ ಹೊದ್ದಂತೆ ಜಗನ್ನಾಥ್ ಅವರ ಕಡೆಗೆ ಒಂದು ನೋಟ ಬೀರಿದರು. ಅದರ ಅರ್ಥ ಮುಂದೆ ಹೋಗೋಣ ಎಂಬುದಾಗಿತ್ತು. ಜಗನ್ನಾಥ್ ಅವರು ಮೈಥಿಲಿಯ ಬಳಿ ಮುಂದೆ ಹೋಗಿ ತಯಾರಿ ಮಾಡಿಕೊಳ್ಳುವಂತೆ ಸಣ್ಣ ಮಾಡಿದರು. ಅದರಂತೆ ಮೈಥಿಲಿ ಮತ್ತು ಅವಳ ಗುಂಪು ಕೂಡ ಮುಂದೆ ಹೋಗಿತ್ತು. ಬನ್ನಿ ಸರ್, ಹೋಗೋಣ ಎಂತ ಜಗನ್ನಾಥ್ ಅವರ ಜೊತೆ ಹೊರಟಿದ್ದರು ಆ ವ್ಯಕ್ತಿ ಕೂಡ. ವಾ, ಎಂಥ ನಡಿಗೆ! ರಾಜಗಾಂಭೀರ್ಯದ ನಡಿಗೆ ಅಂತ ಹೇಳ್ತಾರಲ್ಲ, ಅದು ಇದೇ ಇರಬೇಕು. ಆಫೀಸ್ ರೂಮ್ ಬಳಿ ಬರ್ತಿದ್ದ ಹಾಗೆ ಢಮ್ ಎಂಬ ಶಬ್ದ ಮೈಥಿಲಿಯನ್ನು ಹಾಗೂ ಅವಳ ಜೊತೆಗೆ ಇರುವವರನ್ನು ತುಸು ಭಯಪಡಿಸಿತ್ತು. ಕೈಯಲ್ಲಿದ್ದ ಆರತಿ ತಟ್ಟೆ ನೆಲದ ಪಾಲಾಗಲಿಲ್ಲವಷ್ಟೇ. ಬಾಗಿಲ ಬಳಿ ಬಂದು ನಿಂತ ಆ ವ್ಯಕ್ತಿಯ ತಲೆ ಮೇಲೆ ಪುಷ್ಪವೃಷ್ಟಿಯಾಗಿತ್ತು. ಅಲ್ಲೇ ಕಟ್ಟಿದ್ದ ಆ ಬಲೂನ್ ಒಡೆದುಕೊಂಡು ಗುಲಾಬಿ ಸೇವಂತಿಗೆ ಎಸಳುಗಳು ಆ ವ್ಯಕ್ತಿಯ ಮೇಲೆ ಬಿದ್ದು ಎದುರಿಗೆ ನಿಂತಿದ್ದ ಮೈಥಿಲಿ ಮತ್ತು ಅವಳ ಸಂಗಡಿಗರ ಮೇಲೂ ಒಂದಿಷ್ಟು ಬಿದ್ದಿತ್ತು. ಆದರೆ ಆ ವ್ಯಕ್ತಿ ಮಾತ್ರ ಯಾವುದೇ ಖುಷಿಯನ್ನು ವ್ಯಕ್ತಪಡಿಸದೆ ಕಿಸೆಯಲ್ಲಿ ಕೈ ತೂರಿಸಿಕೊಂಡು ನಿಂತಿದ್ದರು. ಮೈಥಿಲಿ ಎಂದು ಕರೆದ ಪ್ರಿನ್ಸಿಪಲ್ ಜಗನ್ನಾಥ್ ಅವರ ಸ್ವರಕ್ಕೆ ಎಚ್ಚೆತ್ತ ಮೈಥಿಲಿ, ಹಾಂ ಸರ್ ಎಂದವಳು ನಡುಗುವ ಕೈಯಲ್ಲೇ ಆರತಿ ತಟ್ಟೆಯನ್ನು ಮುಂದೆ ತಂದಳು. ಎದುರಿಗಿದ್ದ ಆ ವ್ಯಕ್ತಿ ಆಗ ತಾನು ಧರಿಸಿದ ಕಪ್ಪು ಕನ್ನಡಕವನ್ನು ತೆಗೆದು ನಿಂತರು. ನಡುಗುತ್ತಿರುವ ಕೈಯಲ್ಲಿ ತನಗೆ ಆರತಿ ಬೆಳಗುವವಳ ಕಂಡು ನಗು ಬಂದಿತ್ತು ಅವರಿಗೆ. ಯಾರಿಗೂ ತಿಳಿಯದ ಹಾಗೆ ಮೀಸೆ ಎಂಚಲ್ಲಿ ನಕ್ಕು ಅವಳನ್ನೇ ನೋಡುತ್ತಾ ನಿಂತಿದ್ರು. ಆರತಿ ಎತ್ತಿ ಅವನಿಗೆ ತಿಲಕ ಇಡಲು ಬಂದಾಗ ಅವಳ ಕೈ ಇನ್ನಷ್ಟು ನಡುಗೋಕೆ ಶುರುವಾಗಿತ್ತು. ಅದನ್ನು ಗಮನಿಸಿದ ಆ ವ್ಯಕ್ತಿ ತಾನೇ ಅವಳ ಕೈ ಹಿಡಿದು ತನ್ನ ಹಣೆಗೆ ತಿಲಕವನ್ನು ಹಚ್ಚಿಕೊಂಡ್ರು. ಮೈಥಿಲಿ ಅಂತೂ ಅವರ ಮೊದಲ ಸ್ಪರ್ಶಕ್ಕೆ ಮಾಯೆಗೆ ಒಳಗಾದವಳ ಹಾಗೆ ಆಗ್ಬಿಟ್ಟಿದ್ಲು. ಈ ನಡುವೆ ಅಭಿರಾಮ್ ಮುಂದೆ ಬಂದು ವೆಲ್ಕಮ್ ಅಗ್ರಜ, ಹೇಗಿತ್ತು ಸರ್ಪ್ರೈಸ್? ಪುಷ್ಪವೃಷ್ಟಿ ಚೆನ್ನಾಗಿ ಆಯ್ತಲ್ವಾ? ಇದರ ಪ್ಲ್ಯಾನ್ ಎಲ್ಲ ಹೇಳಿದ್ದು ಇವರೇ, ನಮ್ಮ ಕಾಲೇಜಿನ ಟಾಪ್ ಸ್ಟೂಡೆಂಟ್ ಮಿಸ್ ಮೈಥಿಲಿ ಎಂದು ಅವಳ ಕಡೆಗೆ ತೋರಿಸಿ ಹೇಳಿದ್ದ. ಅಭಿರಾಮ್ ಮಾತು ಕೇಳಿ ಮೈಥಿಲಿಗೆ ಈಗ ಯಾಕಾದರೂ ತಾನು ಈ ಉಪಾಯ ಕೊಟ್ಟಿದ್ದೆ ಅನ್ನಿಸದೇ ಇರಲಿಲ್ಲ. ಮನಸ್ಸಲ್ಲಿ ಒಂದು ಕಡೆ ಮೊದಲೇ ಈ ಟಾಪ್ ಮ್ಯಾನ್ ಬರೋದು ಅಂತ ಗೊತ್ತಿದ್ರೆ ಹೂವಿನ ಬದಲು ಬೇರೆ ಏನಾದರೂ ಹಾಕ್ಬೋದಿತ್ತು ಅಂತ ಹೇಳ್ಕೊಂಡ್ಳು ತನ್ನಲ್ಲೇ. ಅಭಿರಾಮ್ ಬಂದು ತನ್ನ ಅಣ್ಣನನ್ನು ಅಪ್ಪಿಕೊಂಡು ಅವನ ಹಣೆ ಮತ್ತು ಕೆನ್ನೆಗೆಲ್ಲ ಮುತ್ತು ಕೊಟ್ಟು ಅದೆಷ್ಟೋ ವರ್ಷಗಳಿಂದ ನೋಡದೇ ಇದ್ದ ಕಾರಣ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದ್ದ. ಅಗ್ರಜನ ಮುಂದೆ ಅಭಿ ಇನ್ನೂ ಪುಟ್ಟ ಮಗು. ಆ ವ್ಯಕ್ತಿಗೆ ತನ್ನ ತಮ್ಮ ತನ್ನೆದುರು ಮಾತ್ರ ಹೀಗೆ ಅನ್ನೋ ವಿಷಯ ತಿಳಿದ್ರೂ ಕೂಡ ತನ್ನ ಭಾವನೆಗಳನ್ನು ಹೊರಹಾಕುವ ಜಾಯಮಾನ ಅವರದ್ದಲ್ಲ. ಅಭಿ ಮಾತಾಡ್ತಾ ಇದ್ದರೆ ಸುಮ್ಮನೆ ನಿಂತಿದ್ದನಷ್ಟೆ. ಜಗನ್ನಾಥ್ ಅವರು, ಸರ್ ಬನ್ನಿ, ನಮ್ಮ ಸ್ಟಾಫ್ಸ್ ಎಲ್ಲರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಎಂದಾಗ ಕೈ ಮುಂದೆ ಮಾಡಿ ಆಮೇಲೆ ಭೇಟಿಯಾಗೋಣ ಎನ್ನುವಂತೆ ಸನ್ನೆ ಮಾಡಿ ತೋರಿಸಿದ್ರು ಆ ವ್ಯಕ್ತಿ. ಅಲ್ಲೇ ಇದ್ದ ಮೈಥಿಲಿ, ಅಲ್ಲ ಈ ಟಾಪ್ ಮ್ಯಾನ್ ಏನು ಮಾತೇ ಬರೋದು ಮೂಗನ್ ಹಾಗೆ ಬರೀ ಎಲ್ಲ ಮಾತನ್ನು ಆ್ಯಕ್ಷನಲ್ಲೇ ಹೇಳ್ತಾ ಇದ್ದಾನೆ, ಇವನಿಗೇನು ಮಾತು ಬರಲ್ವಾ? ಹಾಗೇನೂ ಇಲ್ವಲ್ಲ, ಬಿಟ್ಟರೆ ಬಾಯಿ ಬೊಂಬಾಯಿ, ಚೆನ್ನಾಗಿನೇ ಮಾತಾಡ್ತಾನೆ, ಅಲ್ಲೆಲ್ಲ ಜಗಳನೇ ಮಾಡ್ತಾನೆ. ಈಗ ಮಾತಾಡೋಕ್ಕೇನು ದೊಡ್ಡ ರೋಗ ಇವನಿಗೆ? ಮನಸ್ಸಲ್ಲೇ ಹೇಳ್ಕೊಂಡೆ ಅಂತ ಮಾತುಗಳು ಮನಸ್ಸಲ್ಲಿ ಹೇಳಿಕೊಳ್ಳದೆ ತುಸು ಜೋರಾಗಿ ಹೇಳಿದ್ಲು.
ಪಕ್ಕದಲ್ಲಿದ್ದ ಆ ಆ್ಯಂಗ್ರಿ ಬರ್ಡ್ ಅವಳ ಟಾಪ್ ಮ್ಯಾನ್ಗೆ ಕೇಳೋ ಹಾಗೆ. ಮೈಥಿಲಿ ಮಾತನ್ನು ಕೇಳಿಸಿಕೊಂಡ ಆ ಆ್ಯಂಗ್ರಿ ಬರ್ಡ್ ಅವಳ ಬಳಿ, ಕುಳ್ಳರ ಸಂಘದ ಅಧ್ಯಕ್ಷೆ ಕುಳಿ, ಸುಮ್ಮನೆ ಇದ್ರೆ ಸರಿ ಈಗ, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಅವಳಿಗೆ ಮಾತ್ರ ಕೇಳುವಂತೆ ಎಚ್ಚರಿಕೆ ನೀಡಿದ್ದ. ಯಪ್ಪ, ಅದೆಷ್ಟು ಮೃದು ಮಾತುಗಳು! ಒಮ್ಮೆ ಅವಳಿಗೆ ಆಶ್ಚರ್ಯ ಆಗಿದ್ದಂತೂ ಸುಳ್ಳಲ್ಲ. ಅವನನ್ನೇ ಸುಟ್ಟು ಬಿಡೋ ಹಾಗೆ ಒಮ್ಮೆ ನೋಡಿದ್ಲು. ಅವಳ ನೋಟಕ್ಕೆ ಆ ವ್ಯಕ್ತಿ ಕ್ಯಾರೇ ಅನ್ನಲಿಲ್ಲ. ಅಷ್ಟರಲ್ಲಾಗಲೇ ಸರಸ್ವತಿಯವರು ಮುಂದೆ ಬಂದು, ಶ್ರೀ, ನಿನ್ನ ನೋಡಿ ಎಷ್ಟೋ ವರ್ಷ ಆಗಿತ್ತಲ್ಲೋ ಕಂದ, ಹೇಗಿದ್ಯಾ ಮಗನೇ ಎಂದು ಆತ್ಮೀಯವಾಗಿ ಆಪ್ಯಾಯಮಾನವಾಗಿ ಅವನ ಕೆನ್ನೆ ಸವರಿ ಕೇಳಿದ್ರು. ತನ್ನ ಕೆನ್ನೆ ಸವರಿದ ಚಿಕ್ಕಮ್ಮನ ಕೈ ಹಿಡಿದು ಒಂದು ಸಣ್ಣ ಮುಗುಳುನಗೆ ಬೀರಿ ತಾನು ಆರಾಮಾಗಿದ್ದೇನೆನ್ನುವ ಹಾಗೆ ಕಣ್ಮಿಟುಕಿಸಿದ್ದರು. ಎದುರುಗಿದ್ದ ತಾಯಿ ಕೌಸಲ್ಯದೇವರ ಕಡೆಗೆ ಅವರದ್ದು ದಿವ್ಯ ನಿರ್ಲಕ್ಷ್ಯ. ಅವರು ಅವನನ್ನು ಮಾತನಾಡಿಸಬೇಕು ಅಂದುಕೊಂಡರು. ಮಗ ತನ್ನ ಜೊತೆ ಮಾತನಾಡಲಾರ ಎಂಬ ಸತ್ಯವನ್ನು ತಿಳಿದ ಕೌಸಲ್ಯದೇವಿಯವರು ದೂರದಿಂದಲೇ ಮಗನನ್ನು ನೋಡಿ ಸಂತೋಷಪಟ್ಟಿದ್ರು. ಸರಸ್ವತಿಯವರು ಕೌಸಲ್ಯ ಅವರ ಬಳಿ ಬಂದು, ಅಕ್ಕ ನೋಡಿ, ನಮ್ಮ ಆ್ಯಂಗ್ರಿ ಬರ್ಡ್ ಹೇಗೆ ಹೀರೋ ಥರ ಕಾಣಿಸ್ತಾ ಇದ್ದಾನಲ್ವಾ? ಯೋಚನೆ ಮಾಡಿ ಅಕ್ಕ, ಅವನಿಗೆ ಇಲ್ಲ ಯಾವುದಾದ್ರೂ ಹುಡುಗಿನ ನೋಡಿ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಎಂದವರ ಮಾತಿಗೆ ಕೌಸಲ್ಯ ಅವರು ನಕ್ಕು ತಲೆ ಆಡಿಸಿ ಓರೆಗಣ್ಣಿನಲ್ಲಿ ಎತ್ತಲು ನೋಡಿ ಮನಸ್ಸಲ್ಲೇ ಏನೋ ಆಲೋಚನೆ ಹಾಕಿಕೊಂಡ್ರು. ಏನಿರಬಹುದು ಅವರ ಆಲೋಚನೆ? ಇನ್ನು ಜಗನ್ನಾಥ್ ಅವರು ಆ ವ್ಯಕ್ತಿಯ ಬಳಿ ಬಂದು, ಸರ್ ಬನ್ನಿ, ಫಂಕ್ಷನ್ ಹಾಲ್ಗೆ ಹೋಗೋಣ, ನಿಮ್ಮನ್ನು ನೋಡೋದಕ್ಕೆ ಅಂತ ಇಡೀ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಎಂದು ಪ್ರಿನ್ಸಿಪಲ್ ಜಗನ್ನಾಥ್ ಅವರ ಮಾತಿಗೆ ಎಲ್ಲರೂ ಅವರನ್ನು ಹಿಂಬಾಲಿಸಿ ಹೋಗಿದ್ರು. ಮುಂದಿನ ಸಂಚಿಕೆಯಲ್ಲಿ ಮನೆಯವರು ಹೇಳೋ ಈ ಆ್ಯಂಗ್ರಿ ಬರ್ಡ್, ಮೈಥಿಲಿ ಹೇಳೋ ಆ ಟಾಪ್ ಮ್ಯಾನ್ ಹೆಸರು ಏನು ಅನ್ನೋದನ್ನು ನಾವು ನೋಡಿ ತಿಳಿದುಕೊಳ್ಳೋಣ. ಸಂಚಿಕೆ ಹೇಗಿತ್ತು ಅನ್ನೋದನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನ್ವೀಕ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಯಿಂದ ಧನ್ಯವಾದಗಳು.